ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡ ಆಡಳಿತಕ್ಕೆ ಚಾಟಿಯೇಟು, ಕಂಗಾಲಾದ ಶ್ರೀ ಸಾಮಾನ್ಯನ ಬೆಂಗಾವಲು, ವ್ಯವಸ್ಥೆಯ ಓರೆಕೊರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದೇ ನಿಮ್ಮ ಧ್ವನಿ. ವೀಕ್ಷಕರೇ, ಜನರ ಸಮಸ್ಯೆಗಳಿಗೆ ನಿಜ ದನಿಯಾದ ಈ ನಿಮ್ಮ ಧ್ವನಿಯಲ್ಲಿ ನಿತ್ಯ ಮೊದಲ 30 ನಿಮಿಷ ಈ ದಿನದ ಕವರ್ ಸ್ಟೋರಿಯ ಆಳವಾದ ಸಮಗ್ರ ಚಿತ್ರಣವನ್ನು ಕೊಡ್ತೀವಿ. ಬಳಿಕ 9:30ರಿಂದ ಎಂದಿನಂತೆ ಈ ದಿನದ ಪ್ರಮುಖ ಸುದ್ದಿಗಳ ವರದಿಯ ಗುಚ್ಛ ನಿಮಗೆ ಸಿಗುತ್ತೆ. ಈ ದಿನದ ಟಾಪ್ 10 ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ 3 ವರ್ಷದ ಸಂಭ್ರಮ ಕಳೆಗಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಇಡಿಸಿದ್ರೆ ಹಾಗಾದ್ರೆ 3 ತಿಂಗಳಿಗೊಮ್ಮೆ ಹಣ ಜಮಾವಣೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಫಲಾನುಭವಿಗಳು ಸಿಟ್ಟಿಗೆದ್ದಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಣದಿಂದ ಕೆಲ ಯಜಮಾನಿಯರು ಫುಲ್ ಖುಷಿಯಾಗಿದ್ದಾರೆ. ಮನೆಯ ಬಾಗಿಲಲ್ಲೇ ಸಿದ್ದರಾಮಯ್ಯ ಅವರ ಫೋಟೋ ಕೂಡ ಅರಳಿದೆ. ಗ್ಯಾರಂಟಿಯಿಂದ ಬಂದಂಥ ದುಡ್ಡಲ್ಲಿ ಐಸ್ ಕ್ರೀಮ್ ಅಂಗಡಿಯನ್ನು ಒಬ್ಬ ಮಹಿಳೆ ತೆರೆದಿದ್ದಾಳಂತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತು ರಿಲೀಸ್ ಆಗಿದೆ. 3 ವರ್ಷದಲ್ಲಿ ತಲಾ 60,000 ಹಣ ಜಮೆ ಆಗಿರುತ್ತೆ. ಗ್ಯಾರಂಟಿ ಸಮಿತಿಗಳ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಅವರು ಕೊಟ್ಟಿರುವಂಥ ಮಾಹಿತಿ ಇದು. ತುಮಕೂರಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ ನಡೆಯುತ್ತೆ. ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಇದಕ್ಕೆ ಅಂತಾನೆ ಭರ್ಜರಿ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ದಾಖಲೆಯ ಹಕ್ಕುಪತ್ರ ಹಂಚಿ ಗಿನ್ನಿಸ್ ರೆಕಾರ್ಡ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಇನ್ನು ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ತುಮಕೂರು DC ಕಚೇರಿ ಮುಂದೆ ಭೂ ರೈತರ ಧರಣಿ ಕೂಡ ಇವತ್ತು ಒಂದು ರೀತಿಯಲ್ಲಿ ಬಿಸಿ ಮುಟ್ಟಿಸಿತ್ತು. ಅಧಿಕಾರ ವಿಚಾರವಾಗಿ ಪಿಕ್ನಿಕ್ ಅಂತೇಳಿ KRS ಪಕ್ಷ ಕಿಡಿಕಾರಿದೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ಇವತ್ತು ಮಹತ್ವದ ಒಂದು ಸಭೆ ನಡೆಯಿತು. ಸಾರಿಗೆ ಇಲಾಖೆಯ ಆಯುಕ್ತರ ಜೊತೆಯಲ್ಲಿ ಸಂಧಾನ ಸಭೆ ನಡೆಯಿತು. ಆದರೆ ಆ ಸಂಧಾನ ಸಭೆ ವಿಫಲ ಆಗಿದೆ. ನಾಳೆ CM ಮನವೊಲಿಕೆ ಮಾಡದಿದ್ರೆ ಬಂದ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. KPCC ಕಚೇರಿಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು. ಯುವ ಕಾಂಗ್ರೆಸ್ಸಿಗರು ಒಬ್ಬರಿಗೊಬ್ಬರು ಮಾರಾಮಾರಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿತ್ತು. 15 ಪದಾಧಿಕಾರಿಗಳನ್ನ ವಜಾ ಮಾಡಿದಕ್ಕೋಸ್ಕರ ಈ ಹೊಡೆದಾಟ ನಡೆದಿರೋದು. ಮಂಜುನಾಥ್ ಗೌಡ, ದೀಪಿಕಾ ರೆಡ್ಡಿ ಬಣದವರ ಬಡಿದಾಟ ನಡೆದಿರೋದು. ಕೇರಳದ 13ನೇ ಮುಖ್ಯಮಂತ್ರಿಯಾಗಿ ಸತೀಶನ್ ಅವರು ಪದಗ್ರಹಣವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು. ತಿರುವನಂತಪುರಂನಲ್ಲೂ ಕೂಡ ಕರ್ನಾಟಕದ ಜೋಡೆತ್ತುಗಳ ಹವಾ ಇಡೀ ಕೇರಳಕ್ಕೂ ಅಷ್ಟೇ ಅಲ್ಲದೆ ಕರ್ನಾಟಕಕ್ಕೂ ಕೂಡ ಕೇಳಿಸ್ತಾ ಇತ್ತು. ಕೇರಳದಲ್ಲಿ ಕರ್ನಾಟಕ CM ಚೇರ್ನ ಪಟ್ಟದಾಟ ಅಲ್ಲೂ ಕೂಡ ಮುಂದುವರೆದಿತ್ತು. ಮೇ 25ರ ಬಳಿಕ CM DCMಗೆ ಬರ್ತಾ ಬುಲಾವ್ ಹಾಗಾದ್ರೆ ಒಂದಷ್ಟು ರೀಸನ್ಗಳು ಕೂಡ ಇದೆ. ದೆಹಲಿ ಯಾತ್ರೆಗೆ ಶಾಸಕರು ಮತ್ತು ಸಚಿವರು ಕೂಡ ಸಜ್ಜಾಗಿದ್ದಾರಂತೆ. ಇನ್ನು ಪತ್ನಿ ಭೇಟಿಯಾಗಲು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಅವಕಾಶ ಸಿಕ್ಕಿದೆಯಂತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ವಿಜಯಲಕ್ಷ್ಮಿಯ ದರ್ಶನ ಆಗತ್ತೆ. ಜೈಲಿನ ಒಳ ಸಂದರ್ಶನಕ್ಕಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ಅಸ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಸುದ್ದಿಗಳತ್ತ ಗಮನ ಕೊಡೋಣ. ನಾಳೆ ತುಮಕೂರಿನಲ್ಲಿ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೃಹತ್ ಸಾಧನಾ ಸಮಾವೇಶ ನಡೆಯಲಿದೆ. ಮತದಾರರಿಗೆ ಪಂಚ ಗ್ಯಾರಂಟಿ ನೀಡಿ ಜನ ಕಲ್ಯಾಣ ಮಾಡಿದ್ದೀವಿ ಅಂತಿರುವ ಸಿದ್ದರಾಮಯ್ಯ ಸರ್ಕಾರದ ಅಸಲಿ ಸಾಧನೆ ಏನು? ಕಾಂಗ್ರೆಸ್ನ 2ನೇ ಗ್ಯಾರಂಟಿ ಆದಂಥ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಜನರಿಗೆ ತಲುಪಿದೆ? ಫಲಾನುಭವಿಗಳು ಮತ್ತು ಜನರು ಹೇಳೋದೇನು? ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಗ್ರಹಣ ಹಿಡಿಸಿದ್ಯಾ? ಇದೆಲ್ಲವನ್ನು ಹೇಳ್ತೀವಿ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಚಲೋ ಆಗೈತ್ರಿ, ಎಲ್ಲರಿಂದ ಉಪಯೋಗ ಆಗೈತ್ರಿ. ಒಂದಕ್ಕಂತ ಬಿದ್ದು ಮತ್ತೆ ತಿರುಗಿಲ್ಲ. ನಮ್ಮ ಒಂದು ತಿಂಗಳು ಹಾಕೋದ 2 ತಿಂಗಳು ಬೇಡ, ಹಾಕಿರ ಕರೆಕ್ಟ್ ಒಂದೊಂದು ತಿಂಗಳಿಗೆ ಒಂದು ಸಲ ಹಾಕಬೇಕು. 2 ತಿಂಗಳಿಂದ ಬಂದಿಲ್ಲ. ಸರಿಯಾಗಿ ಎಲ್ಲ ಜಿಲ್ಲೆ ಎಲ್ಲ ಮಹಿಳೆಯರಿಗೆ ದುಡ್ಡು ಹೋಗ್ತಿದೆಯಾ? ಎಲ್ಲ ದುಡ್ಕೊಂಡು ತಿನ್ನೋರಿಗೆ ಕೊಟ್ರೆ ಗಂಡ್ರಿಗೆ ಹೆಣ್ರಿಗೆ ಹೆದರದಾಗ. ನಾಳೆ ಕಲ್ಪತರು ನಾಡಿನಲ್ಲಿ
ಕಾಂಗ್ರೆಸ್ ಪಡೆಯ ಕಲರವ ಮುಗಿಲು ಮುಟ್ಟಲಿದೆ. ಸಿದ್ದರಾಮಯ್ಯನವರ 2.0 ಸರ್ಕಾರಕ್ಕೆ ಮೇ 20ರಂದು 3 ವರ್ಷ ತುಂಬಲಿದ್ದು, ಒಂದು ದಿನ ಮುನ್ನವೇ ತುಮಕೂರಿನಲ್ಲಿ ಬೃಹತ್ ಸಾಧನಾ ಸಮಾವೇಶ ಮಾಡುತ್ತಿದೆ. ಡಿಕೆಶಿ ಜೊತೆಗೆ ಸಿಎಂ ಕುರ್ಚಿ ಕದನ, ಮಂತ್ರಿಗಿರಿಗಾಗಿ ಹಿಡಿಯುವ ಶಾಸಕರ ಮುನಿಸು, ಅನುದಾನಕ್ಕಾಗಿ ಕಿರಿಯ ಶಾಸಕರ ಅಳಲು, ಇಂತಹ ನೂರಾರು ಸಮಸ್ಯೆಗಳ ನಡುವೆ ಸಿದ್ದರಾಮಯ್ಯ 3 ವರ್ಷ ತುಂಬಿಸಿರುವುದು ಅಸಲಿಗೆ ಸಾಧನೆಯೇ ಸರಿ. ಆದರೆ ಸಿದ್ದರಾಮಯ್ಯನವರ 2ನೇ ಅವಧಿಯ ಸರ್ಕಾರದಲ್ಲಿ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನೋ ಅನ್ನೋ ಪ್ರಶ್ನೆಯೊಂದಿಗೆ ರಿಪಬ್ಲಿಕ್ ಕನ್ನಡ ಮೆಗಾ ಜನಾಭಿಪ್ರಾಯ ಸಂಗ್ರಹಕ್ಕೆ ಇಳಿಸಿದ್ದು, ಇಂದು ಮನೆ ಯಜಮಾನರಿಗೆ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆಯ ಆಳ ಮತ್ತು ಅಗಲವನ್ನ ಬಿಚ್ಚಿಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷದ ಸಂಭ್ರಮ. ಮಹಿಳೆಯರಿಗೆ ನೀಡಿದ ಗ್ಯಾರಂಟಿ ಫಲ ನೀಡಿದೆಯಾ? ನಾಳೆ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ನಡೆಯಲಿದ್ದು, ಕೊನೆಯ ಹಂತದ ಸಿದ್ಧತೆಗಳು ಜೋರಾಗಿ ಸಾಗ್ತಿವೆ. ಖುದ್ದು ಗೃಹ ಸಚಿವ ಪರಮೇಶ್ವರ್ 10 ದಿನದಿಂದ ಇಲ್ಲೇ ಠಿಕಾಣಿ ಹೂಡಿದ್ದು, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಜೊತೆ 5-6 ಸಭೆಗಳನ್ನು ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಭದ್ರತೆ ಹೊಣೆಯನ್ನು ಹೊತ್ತಿದ್ದಾರೆ. ರಾಜ್ಯ ಸರ್ಕಾರವೇನು 3 ವರ್ಷ ತುಂಬಿದ ಸಂಭ್ರಮದಲ್ಲಿದೆ. ಆದರೆ ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿಗಳು ಕನ್ನಡಿಯೊಳಗಿನ ಗಂಟಿನಂತಾಗಿವೆ. ದಾಖಲೆಯಲ್ಲಿ ಎಲ್ಲೂ ಕೂಡ ಅಂದವಾಗಿಯೇ ಕಂಡ್ರು ವಾಸ್ತವ ಪರಿಸ್ಥಿತಿಯೇ ಬೇರೆ ಇದೆ. ಅದರಲ್ಲೂ ಮನೆ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆಗೂ ಗ್ರಹಣ ಹಿಡಿದಂತಾಗಿದೆ. 2023ರ ಜುಲೈ 19ರಂದು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಿದ್ದು, ಅಂತ್ಯೋದಯ, ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಅಂತ ನಮೂದಿಸಿರುವ 1,30,17,226 ಮಹಿಳೆಯರಿಗೆ ಯೋಜನೆಯ ಲಾಭ ಸಿಗ್ತಿದೆ. 2023ರ ಆಗಸ್ಟ್ನಿಂದ ಇಲ್ಲಿಯವರೆಗೆ 29 ಕಂತುಗಳಲ್ಲಿ 69,783 ಕೋಟಿಯ 77 ಲಕ್ಷ ರೂಪಾಯಿ ಪಾವತಿಯಾಗಿದೆ ಅಂತ ಸರ್ಕಾರದ ದಾಖಲೆಗಳು ಹೇಳುತ್ತಿವೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಜನರು ಹೇಳೋದೇ ಬೇರೆ. ಯೋಜನೆಗಳನ್ನ ನೀವು ತಂದಿದ್ದೀರಿ, ಆದ್ರೆ ಇದನ್ನ ಸರಿಯಾಗಿ ಉಪಯೋಗ ಆಗ್ತಿದೆಯಾ ಜನರಿಗೆ? ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಕೊಡ್ತಿದ್ದೀರಿ, ಎಲ್ಲಿ ಒಂದು 3 ತಿಂಗಳು ಹಾಕ್ತೀರಾ, 4 ತಿಂಗಳು ಹಾಕಲ್ಲ. ಎಲ್ಲೋ ಒಂದ್ ಕಡೆ ಒಬ್ರು ಯಾರೋ ಲಕ್ಷಗಟ್ಟಲೆ ಉಳಿಸ್ಬಿಟ್ರು, ಒಂದು ಬೋರ್ ಹಾಕ್ಸ್ಬಿಟ್ರು, ಹಾಗೆ ಅದು ತಗೊಂಡ್ರು ಇದು ತಗೊಂಡ್ರು ಅಂತ ಹೇಳಿ ದೊಡ್ಡ ಪ್ರಚಾರ ಮಾಡ್ತಿದ್ರಲ್ಲ. ಸರಿಯಾಗಿ ಇಡೀ ಎಲ್ಲ ಜಿಲ್ಲೆ ಎಲ್ಲ ಮಹಿಳೆಯರಿಗೆ ದುಡ್ಡು ಹೋಗ್ತಿದೆಯಾ ಇನ್ನೊಂದು ತಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಸರ್ಕಾರಕ್ಕೆ ಮನೆ ಮಾಡ್ಕೊಳ್ಳೋ ಏನಂದ್ರೆ, ನೀವು ಅನುಷ್ಠಾನ ತರ ದೊಡ್ಡದಲ್ಲ, ಅನುಷ್ಠಾನ ಕಾರ್ಯಗತವಾಗ್ತಿದೆ ಅನ್ನೋದು ಯೋಚನೆ ಮಾಡಬೇಕು. ಸರ್ 1 ತಿಂಗಳು ಹಾಕೋದ 2 ತಿಂಗಳು ಬಿಡೋದ, 1 ತಿಂಗಳು ಹಾಕೋದ 2 ತಿಂಗಳು ಬೇಡ, ಹಾಕಿರ ಕರೆಕ್ಟ್ ಒಂದೊಂದು ತಿಂಗಳಿಗೆ ಒಂದು ಸಲ ಹಾಕಬೇಕು. ಇದು ಏನು ಅವಶ್ಯಕತೆ ಏನು ಇರಕ್ಕಿಲ್ರಿ ಸರ್. ಇದು ಫ್ರೀ ಏನು ಮಾಡಿದಾರಲ್ಲ, ಏನು ಅವಶ್ಯಕತೆ ಇರಕ್ಕಿಲ್ಲ. ದುಡ್ಕೊಂಡು ತಿನ್ನಕ್ಕೆ ಹೆಣ್ಮಕ್ಳಿಗೆ ಎಜುಕೇಷನ್ ಫ್ರೀ ಆಗಬೇಕು, ಆಮೇಲೆ ಹಾಸ್ಪಿಟಲ್ ಫ್ರೀ ಆಗಬೇಕು ಗೌರ್ಮೆಂಟ್ದಿಂದ. ಇದನ್ನ ನಾವು ಕೇಳ್ಕೊಡ್ತೀರಿ ಸರ್. ಗೌರ್ಮೆಂಟ್ದಿಂದ ಕೊಟ್ಟಿದ್ದಾರೆ, ಇವರು ಕೊಟ್ಟ ಮಾತಂತೆ ಕೊಟ್ಟಿದ್ದಾರೆ. ಕರೆ 1 ತಿಂಗಳು ಬರ್ತೈತಿ, 2 ತಿಂಗಳು ಬರ್ತೈತಿ, ಏನು ಇದ ಸರ್ ಬಂತು ಅಮೌಂಟ್, ಆದ್ರೆ ಒಂದು 3 ತಿಂಗಳಿಂದ ನಿಲ್ಸಿದ್ದಾರೆ. ಮಧ್ಯದಲ್ಲಿ ಬೇಕು ಅಂದಾಗ ಹಾಕ್ತಾರೆ. 3 ತಿಂಗಳಿಂದ ನಿಲ್ಸಾಕಿದ್ದಾರೆ. ಮೊನ್ನೆ 3 ತಿಂಗಳಿಗೆ ಹಾಕಿದ್ದಾರೆ. ಗ್ಯಾಪ್ ಬಿಟ್ಟು ಹಾಕ್ತಾರೆ. ಅಂದ್ರೆ ತಿಂಗಳು ಹಾಕಲ್ಲ ಅಮೌಂಟ್. ಏನಾದ್ರು ಈ ಜನಗಳು ಏನಾದ್ರು ಗಲಾಟೆ ಮಾಡಿದಾಗ ಹೇಳಿದಾಗ ಅವಾಗ ಅಮೌಂಟ್ ಬಿಡ್ತಾರೆ. ಆಮೇಲೆ 3 ತಿಂಗಳು ನಿಲ್ಸಾಕ್ತಾರೆ. ಅಂದ್ರೆ ಕಂಟಿನ್ಯೂ ಆಗಿ ಬರ್ತಾ ಇಲ್ಲ. ಮಹಿಳೆಯರಿಗೆ ಮಾಸಿಕ 2,000 ಹಣ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರಕ್ಕೆ ಚುನಾವಣೆಗೆ ಗೆಲ್ಲುವ ಮಿಷನ್ ಅಂತಾಗಿದೆ ಅನ್ನೋದು ವಿರೋಧ ಪಕ್ಷಗಳು ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳ ಆರೋಪ. ತಿಂಗಳು ಸರಿಯಾಗಿ ಹಣ ಬಂದ್ರೆ ನಮಗೂ ಮನೆ ನಡೆಸಲು ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಆರೋಪಗಳ ನಡುವೆ 5,000 ಕೋಟಿ ಅವ್ಯವಹಾರ ನಡೆದಿದೆ ಎಂಬುದು ವಿರೋಧ ಪಕ್ಷಗಳ ಆರೋಪ. ಗ್ಯಾರಂಟಿ ಅಂತೇಳಿ ಜನಗಳಿಗೆ ಮೋಸ ಮಾಡಿರುವಂತಕ್ಕೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇತ್ತು. ಇದೇ ಸಾಕ್ಷಿ, ದಾಖಲೆ ಸಮೇತ ನಾವು ಕೊಟ್ಟಿದ್ರಿ. ಮುಖ್ಯಮಂತ್ರಿಗಳು ಆರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ. ದಾಖಲೆ ಕೇಳಿದ್ರೆ ತರಿಸ್ತೀನಿ ನೋಡ್ತೀನಿ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತರಿಸ್ತೀನಿ ನೋಡ್ತೀನಿ ಅನ್ನೋದು ಬಿಟ್ಟು ತಪ್ಪಾಗಿದೆ, ತಪ್ಪು ಅಂತ ಒಪ್ಕೋಬೇಕು. ಅದು ಸದನದಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಗ್ಯಾರಂಟಿಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನೋ ವಿರೋಧ ಪಕ್ಷಗಳ ಆರೋಪವನ್ನ ಒಪ್ಪಲು ರಾಜ್ಯ ಸರ್ಕಾರ ಸಿದ್ಧವಿಲ್ಲ. ಅಶೋಕ್ ಅವರ ಆರೋಪವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸೇರಿದಂತೆ ಸರ್ಕಾರದ ಪ್ರಮುಖರು ತಳ್ಳಿ ಹಾಕಿದ್ದಾರೆ. ಇದು ಅವ್ಯವಹಾರವಲ್ಲ, ಆರ್ಥಿಕ ನಿರ್ವಹಣೆಯ ಪ್ರಕ್ರಿಯೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲ ವ್ಯವಹಾರ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ನಡೆದಿದೆ, ಲೆಕ್ಕ ಅಲ್ಲೇ ಸಿಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ನೀಡಿದ್ದಾರೆ. 2 ತಿಂಗಳ ಹಣ ಬಾಕಿ ಹಣವನ್ನು ಕೂಡ ಹಾಕ್ತೇವೆ ಅನ್ನೋ ಸಮರ್ಥನೆ ಬೇರೆ ನೀಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವಿನ ರಾಜಕೀಯ ತಿಕ್ಕಾಟ ಏನೇ ಇರಲಿ, ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು 2,000 ಹಣವನ್ನ ಖಾತೆಗೆ ಹಾಕ್ತೇವೆ ಅಂತ ಗ್ಯಾರಂಟಿ ನೀಡಿದೆ. ನಮ್ಮದು ಮಾತು ಕೊಟ್ಟಂತೆ ನಡೆಯುವಂತಹ ಸರ್ಕಾರ ಅನ್ನೋ ಸಿದ್ದರಾಮಯ್ಯ ಅದೇ ಮಾತಿನ ಮೇಲೆ ನಿಲ್ಲಲಿ ಅನ್ನೋದು ಜನಸಾಮಾನ್ಯರ ಆಗ್ರಹವಾಗಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನ ವಿಷಯ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ಯಾರಂಟಿ ಯೋಜನೆಗಳ ವಿಮರ್ಶೆ ಮಾಡ್ತಾ ಇದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಬಡತನ ನಿವಾರಣೆ ಆಗಿದ್ಯಾ, ಮಹಿಳೆಯರ ಸಬಲೀಕರಣ ಸಾಧ್ಯವಾಗಿದ್ಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ಈ ಕೆಳಗೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರ ಸಬಲೀಕರಣ ಸಾಧ್ಯವಾಗಿದ್ಯಾ, ಬಡತನ ದೂರವಾಗಿದೆಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಈಗ ಆಲ್ರೆಡಿ ತುಂಬ ಜನ ಕರೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಸರಳ ಅನ್ನೋರು ಕರೆ ಮಾಡಿದ್ದಾರೆ. ಸರಳ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಹಾ ಸರ್, ಅದೇ 5-6 ತಿಂಗಳಿಂದ ಅಮೌಂಟೇ ಬರ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ. ಲೈಕ್ ಕಮಿಟ್ಮೆಂಟ್ಸ್ ಇರುತ್ತೆ ಅಲ್ಲ ನಮ್ಗೂನು. ಅದನ್ನೆಲ್ಲ ಇವಾಗ ಇವತ್ತು 6 ತಿಂಗಳು ಆಯ್ತಾ ಸರಳ ಅವರೇ ನಿಮಗೆ ಹಣ ಬಿಡುಗಡೆ ಬಂದು? ಹೌದು ಸರ್. ಇವತ್ತು 30ನೇ ಕಂತು ಬಿಡುಗಡೆ ಆಗಿದೆ ಅಂತ ಹೇಳಿ ಮಾಹಿತಿ ಇದೆಯಲ್ಲ ನಮ್ಗೆ? ಇಲ್ಲ ಸರ್, ಇನ್ನ ಬಂದಿಲ್ಲ. ಬಿಡುಗಡೆ ಆಗಿದೆ, ಮೋಸ್ಟ್ಲಿ ಬರ್ಬೋದು. ಆದ್ರೆ ನೀವ್ ಹೇಳ್ತಿರೋದು 6 ತಿಂಗಳಿಂದ ಬಂದಿಲ್ಲ ಅಂತ ಅಲ್ವಾ? ಹಾ, 4-5 ತಿಂಗಳಿಂದ. ಯಾರು ಪ್ರಶ್ನೆ ಮಾಡಿದ್ರ, ಕೇಳಿದ್ರ ಹೋಗಿ ಯಾಕೆ ಬರ್ತಿಲ್ಲ ಏನು ಅಂತ? ಇಲ್ಲ ಸರ್, ಯಾರನ್ನೂ ಕೇಳಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರಳ ಅವರು. ನೋಡಿ, ಸರಳ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ರು. 4-5 ತಿಂಗಳಿಂದ ಅವರಿಗೆ ಹಣ ಬಂದಿಲ್ವಂತೆ, ಹಣನೇ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನು ವೆಂಕಟೇಶ್ ಅಂತೇಳಿ ಹುಕ್ಕೇರಿಯಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ರೀ. ವೆಂಕಟೇಶ್ ಅವರೇ, ನಿಮ್ಮ ಅಭಿಪ್ರಾಯ ನಮಸ್ಕಾರ ಸರ್. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ ವೆಂಕಟೇಶ್ ಅವರೇ. ಹಾ ಸರ್, ಇದು ಗ್ಯಾರಂಟಿ ಯೋಜನೆ ಅಂದ್ರೆ ರೀ ಮಹಿಳೆಯರಿಗೆ ಅನುಕೂಲ ಆಗಿತ್ತು ಬಿಡ್ರಿ ಸರ್. ಅದೇನಿಲ್ಲ, ಬರೋಬ್ಬರಿ ಐತಿ ಸ್ಕೀಮ್ ರೀ. ಖರೆ ಇದನ್ನ ಸ್ಕೀಮ್ ಸರ್ ಈಗ ಮುಂದಿನ ಗೌರ್ಮೆಂಟ್ ಬರ್ಬೇಕಾರ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡಕ ಇದನ್ನ ಇಲ್ರಿಲ್ಲಾರೇನ್ರಿ? ಮತ್ತ ಇನ್ನು ಮುಂದಿನ ಬರಾಡಿ ಇದಕ್ಕ ಹೆಚ್ಚು ಆಶ್ವಾಸನೆ ಕೊಡ್ಬೇಕ್ರಲ್ಲ ರೀ. ಮತ್ ಈದ್ ಹಿಂಗೆಲ್ಲ ಆತಂದ್ರ ರೀ, ಇದು ನಮ್ಮ ಕರ್ನಾಟಕದ ಗತಿ ಏನಾಗೋದ್ರಿ ಸರ್ ಹಿಂಗ ಆತಂದ್ರ ರೀ? ಹಲೋ, ಹೇಳಿ, ಕೇಳಿಸ್ತಾ ಇದೆ ವೆಂಕಟೇಶ್ ಅವರೇ. ಕರ್ನಾಟಕದ ಪರಿಸ್ಥಿತಿ ಏನಾಗಬಹುದು, ಒಬ್ಬೊಬ್ರು ಹೆಣ್ಮಕ್ಳಿಗೆ ಅನುಕೂಲ ಆಗೈತ್ ಬಿಡ್ರಿ ಸರ್. ಈಗ ನಾವು ನೋಡತ್ತವ್ರು ಊರಾಗ್ರಿಲ್ರಿ, ಅನುಕೂಲ ಐತ್ರಿ ಸರ್. ಅನುಕೂಲ ಏನ್ರಿ ಅನುಕೂಲ ಇದೆ ನಿಮ್ಗೆ, ಇದರಿಂದ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀರಿ, ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಮತ್ತೊಬ್ರು ಕರೆಯಲಿದ್ದಾರೆ, ಮಂಜುಳಾ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜುಳಾ ಅವರೇ ಹೇಳಿ. ಸರ್, ನಮ್ಗೆ ತುಂಬಾ ಅನುಕೂಲ ಆಗಿದೆ. ಯಾವ ತರ ಅನುಕೂಲ ಆಗಿದೆ ಮಂಜುಳಾ ಅವರೇ? ಸರ್, ಅದರಿಂದ ಒಂದು ಗ್ಯಾಸ್ ತಗತ್ತೀವಿ, ನಾವು ಮಾತ್ರೆಗಳು ತಗತ್ತೀವಿ, ಅದ್ರದಾಗಿ ಸುಮಾರು ನಾವು ಅನುಕೂಲ ಮಾಡ್ಕೊಂಡಿವಿ ಸರ್. ತುಂಬಾ ಅನುಕೂಲ ಆಗದ ಅದ್ ಬಂದ ಆಗಿ. ಅದರಿಂದ ಏನು ತೊಂದರೆ ಆಗಿಲ್ಲ ನಮ್ಗೆ. ನಿಜ ಕಾಂಗ್ರೆಸ್ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ. ನೋಡಿ, ಅವರು ಟ್ಯಾಬ್ಲೆಟ್ ತಗೋತಾರಂತೆ. ಬರುವಂಥ ಗೃಹಲಕ್ಷ್ಮಿ ಹಣದಲ್ಲಿ ಗ್ಯಾಸ್ ತಗೋತಾರೆ, ಅದೇ ರೀತಿಯಾಗಿ ಅವ್ರಿಗೆ ಬೇಕಾಗಿರುವಂಥ ಟ್ಯಾಬ್ಲೆಟ್ಗಳು ಅಂದರೆ ಮೆಡಿಸಿನ್ಗಳನ್ನು ತಗೋತಾರಂತೆ. ಅದರಿಂದ ಅವ್ರಿಗೆ ಅನುಕೂಲ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ತುಂಬ ಜನ ಕರೆ ಮಾಡ್ತಿದ್ದಾರೆ ನಾನಾ ಭಾಗಗಳಿಂದ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ. ಮತ್ತೆ ಈಗ ಮಂಜುನಾಥ್ ಅಂತೇಳಿ ಕಾಲರ್ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ಹಲೋ, ಮಂಜುನಾಥ್ ಅವರಲ್ವಾ? ಇಲ್ಲ, ನಾವು ಮಂಜುನಾಥ್ ಅವರಲ್ಲ. ಓಕೆ, ಸುಮಾ ಅಂತ ಮಾತಾಡ್ತಾ ಇದ್ದೀವಿ, ಇಲ್ಲೇ ಬೆಂಗಳೂರಿಂದ. ಹೇಳಿ ಮೇಡಮ್. ನಾವು 4 ತಿಂಗಳಾಯ್ತು ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ನಮ್ಗೆ ಕಷ್ಟ ಇದೆ, ಸ್ವಲ್ಪ ಬಾಡಿಗೆ ಎಲ್ಲ ಕಟ್ಟಬೇಕು, ಬಾಡಿಗೆ ಬರಲಿದ್ದೀವಿ. ಮತ್ತೆ ಆರೋಗ್ಯದಲ್ಲೂ ನಮ್ಗೆ ಏರುಪೇರು, ಅದರಿಂದ ಮಾತ್ರೆಗಳೆಲ್ಲ ತಗೊಳ್ಳೋಕೆ ಹೇಳಿಕೊಂಡಿದ್ವಿ. ಈಗ ಕೆಲವರು ಕರೆ ಮಾಡಿ ನಮ್ಗೆ ಕರೆಕ್ಟಾಗಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಇನ್ನೂ ಕೆಲವರು ಕರೆ ಮಾಡಿ ನಮಗ್ ಬರ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಮಗಿರುವಂತ ಮಾಹಿತಿ ಪ್ರಕಾರ 30ನೇ ಕಂತು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವ್ದು ಸತ್ಯ, ಯಾವ್ದು ಸುಳ್ಳು? ನಮ್ಗೆ ಬಂದಿಲ್ಲ, 4 ತಿಂಗಳಿಂದ ಬಂದಿಲ್ಲ. ಕೇಳಿದ್ರೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರ ಸುಮಾರು ಪ್ರಶ್ನೆ ಮಾಡಿದ್ರ? ಇಲ್ಲ, ಯಾರ ತನ್ನ ಕೇಳಿಲ್ಲ ನಾವು. ಓಕೆ,
ಯಾಕೆ ಅಂತ ಕೇಳಿ ನೀವು ಗೊತ್ತಿಲ್ಲ ನಮಗೆ ಅಂತ ವಿಚಾರಿಸ್ಬೇಕು ಅಂತ. ಇಲ್ಲ ನೀವು ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೆಲ್ಲ ಹೋಗಿರ್ತೀರ ಗೊತ್ತಾ, ಬೆಂಗಳೂರು 1 ಹೋಗಿರ್ತೀರಿ, ಇಲಾಖೆ ಹತ್ರ ಹೋಗಿರ್ತೀರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಅಲ್ಲೆಲ್ಲ ಹೋಗಿ ನೀವು ಪ್ರಶ್ನೆ ಮಾಡ್ಬೋದು. ಈ ಥರ ನಾವು 4 ತಿಂಗಳಾಯ್ತು ಬಂದಿಲ್ಲ, ಹಾಕಿದ್ದೀರಿ ಅಂತಂದ್ರೆ ನೀವು ಇದೆಲ್ಲ ಚೆಕ್ ಮಾಡಬೇಕು. ಅವರು ಹಾಕಿದ್ದೀವಿ ಅಂತ ಹೇಳ್ತಾರೆ, ನಿಮಗೆ ಬಂದಿಲ್ಲ ಅಂತಂದ್ರೆ ಏನಾಯ್ತು ಅದನ್ನ ನೀವು ಕೇಳಬೇಕು, ನಿಮಗೆ ಅದು ರೈಟ್ಸ್ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಸುಮಾ ಅವರೇ, ಥ್ಯಾಂಕ್ ಯು. ಕರೆ ಮಾಡಿ ನೋಡಿ, ಅವರು ಕೂಡ ಹೇಳ್ತಿರೋ 4 ತಿಂಗಳಿಂದ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರಂತೆ. ತುಂಬ ಜನ ಬೇರೆ ಬೇರೆ ಕಡೆಯಿಂದ ಕರೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ. ಆದರೆ ಈಗ ಪ್ರಮುಖವಾಗಿ ಯಾರಿಗೆ ಎಷ್ಟು ಗೃಹಲಕ್ಷ್ಮಿ ಬಂದಿದೆ? ರಾಜ್ಯ ಸರ್ಕಾರದ 2ನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇವತ್ತು ಮನೆಯ ಯಜಮಾನಿಗೆ ಮಾಸಿಕ 2,000 ಸಹಾಯಧನ ಸಿಗುತ್ತೆ. ಎಷ್ಟು ದಿನ ತಗೋತಾ ಇದ್ದಾರೆ ಗೊತ್ತಾ? ರಾಜ್ಯದ 1,30,17,226 ಫಲಾನುಭವಿಗಳಿದ್ದಾರೆ. 29 ಕಂತುಗಳಲ್ಲಿ 1,24,00,000 ಫಲಾನುಭವಿಗಳಿಗೆ ಹಣ ಜಮಾವಣೆ ಆಗಿದೆ. ಇನ್ನು 29 ಕಂತುಗಳಲ್ಲಿ 69,784 ಕೋಟಿ ಹಣ ಜಮೆ ಆಗಿರೋದು. 2023-24ನೇ ಸಾಲಿನಲ್ಲಿ ಸರ್ಕಾರದಿಂದ 17,000 ಕೋಟಿ ಹಣ ಬಿಡುಗಡೆ ಆಗಿರೋದು 2023-24ನೇ ಸಾಲಿನಲ್ಲಿ. ಇನ್ನು 2024-25ನೇ ಸಾಲಲ್ಲಿ 28,608 ಕೋಟಿಯಷ್ಟು ಹಣ ಬಿಡುಗಡೆ ಆಗಿದೆ. ಇನ್ನು 2025-26ನೇ ಸಾಲಿನಲ್ಲಿ 28,608 ಕೋಟಿ ಹಣ ರಿಲೀಸ್ ಆಗಿದೆ. 2026-27ನೇ ಸಾಲಿಗೆ ಬಜೆಟ್ನಲ್ಲಿ 28,608 ಕೋಟಿ ರೂಪಾಯಿಯಷ್ಟು ಮೀಸಲಿಡಲಾಗಿದೆ. ಗೃಹಲಕ್ಷ್ಮಿ ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ ಸಮರ್ಪಕವಾಗಿ ಜಾರಿ ಆಗ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಚುನಾವಣೆ ವೇಳೆ 3 ತಿಂಗಳಿಗೊಮ್ಮೆ ಹಣ ಜಮೆ ಆಗ್ತಾ ಇದೆ. ಪ್ರತಿ ತಿಂಗಳು ಹಣ ಬಂದರೆ ಸಹಾಯ ಆಗುತ್ತೆ ಅಂತೇಳಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. 3 ತಿಂಗಳಿಗೆ ಬಂದರೆ ಕಷ್ಟ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳಿದ್ರು. ಅದೇನು ಸಂಬಳನ ತಿಂಗಳು ಕೊಡೋಕ್ಕೆ ಅಂತ 3 ತಿಂಗಳು ನೀವು ಕೊಡ್ತೀವಿ ಅಂತೇಳಿ ನೀವು ಭರವಸೆ ಕೊಟ್ಟ ಮೇಲೆ ಕೊಡಲೇಬೇಕು. ನೀವು ಕೊಡ್ತೀರಾ ಅಂತೇಳಿ ನಂಬಿ ನಿಮ್ಮನ್ನು ಗೆಲ್ತಿರೋದು ಜನ, ಅದು ನಿಮಗೂ ಚೆನ್ನಾಗಿ ಗೊತ್ತು. ತಿಂಗಳು ಬರುತ್ತೆ ಅಂತ ಹೇಳಿದ್ರೆ ಅಲ್ವಾ, ಹಾಕಬೇಕು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಈಗ ನೋಡಿ ಎಷ್ಟೋ ಜನ ಕರೆ ಮಾಡ್ತಿರೋಲ್ಲಿ 10ರಲ್ಲಿ 5 ಜನ ಕಾಲರ್ಗಳು ಹೇಳ್ತಾರೆ ನಮಗೆ ಬಂದೇ ಇಲ್ಲ ಅಂತೇಳಿ. ಹಾಗಾದರೆ ಇವ್ರು ನೋಡಿದ್ರೆ ಹಾಕಿದ್ದೀವಿ ಅಂತಿದ್ದಾರೆ, ಅವ್ರು ನೋಡಿದ್ರೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಏನಾಯಿತು ಹಣ? ಇದು ವಿಚಾರ ಗೊತ್ತಾಗಬೇಕು ನೋಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 3 ವರ್ಷದಲ್ಲಿ 1,24,10,668 ಮಹಿಳೆಯರಿಗೆ ಹಣ ಜಮಾವಣೆ ಆಗಿದೆ. 3 ವರ್ಷದಲ್ಲಿ ಮಹಿಳೆಯರಿಗೆ ತಲಾ 60,000 ರೂಪಾಯಿ ಪಾವತಿಯಾಗಿದೆ ಅಂತೇಳಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಗ್ಯಾರಂಟಿ ಸಮಿತಿಗಳ ಉಪಾಧ್ಯಕ್ಷ ದಿನೇಶ್ ಗುಳಿಗೌಡ ಅವರು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಕುಟುಂಬದ ಯಜಮಾನಿಯರಿಗೆ 1,24,10,666 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನು ನಮ್ಮ ಸರ್ಕಾರ ಹಾಕ್ತಾಯಿದೆ. ಇದುವರೆಗೆ ಒಬ್ಬ ಕುಟುಂಬದ ಯಜಮಾನಿಯರಿಗೆ 60,000 ಹಣ ಸಂದಾಯವಾಗಿದೆ. ಯಾವುದೇ ಭ್ರಷ್ಟಾಚಾರ ಇಲ್ಲದೇ, ಯಾವುದೇ ಕಮಿಷನ್ ಇಲ್ಲದೇ, ನೋ ಕರಪ್ಷನ್ ನೋ ಕಮಿಷನ್, ಆ ಆಧಾರದ ಮೇಲೆ ನೇರವಾಗಿ ಅವರ ಖಾತೆಗೆ DBT ಮುಖಾಂತರ ಜಮೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಕುಟುಂಬದ ಯಜಮಾನಿಯರಿಗೆ 1,24,10,666 ಮಹಿಳೆಯರಿಗೆ ಪ್ರತಿ ನೋಡಿ. ಇನ್ನು ತುಂಬ ಜನ ತಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಮೂಲಕ ಕೂಡ ಹಂಚಿಕೊಳ್ತಾ ಇದ್ದಾರೆ. ದಿನೇಶ್ ಅಂತೇಳಿ ಮಂಡ್ಯದಿಂದ ಒಂದು ವಾಟ್ಸಪ್ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಗೃಹಲಕ್ಷ್ಮಿ
ಯೋಜನೆ ದೊಡ್ಡ ಹಗರಣ. ನನ್ನ ಮನೆಯಲ್ಲಿ ಯಾರೂ ಆದಾಯ ತೆರಿಗೆ ಪಾವತಿ ಮಾಡಿಲ್ಲ, ಆದರೂ ನನ್ನ ಪತ್ನಿಗೆ ಕಳೆದ ನವೆಂಬರ್ ನಂತರ ಹಣ ಬಂದಿಲ್ಲ. BJP ಅನ್ನುವ ಒಂದೇ ಕಾರಣಕ್ಕೆ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು, ಅಂದರೆ ತಮ್ಮ ಮಾತನ್ನು ವಾಟ್ಸಪ್ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇನ್ನು ನಂಜುಂಡಿ ಅಂತೇಳಿ ಬೆಳಗಾವಿಯಿಂದ ಮೆಸೇಜ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಬಡ ಜನರಿಗೆ ಉಪಯೋಗ ಇದೆ, BPL ಕಾರ್ಡ್ ಇರುವವರಿಗೆ ಮಾತ್ರ ಜಮೆ ಆಗಬೇಕು, ಇದು ನನ್ನ ಅನಿಸಿಕೆ ಅಂತೇಳಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಶಾನರ ಬಸಪ್ಪ ಅಂತೇಳಿ ಹುಬ್ಳಿಯಿಂದ, ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಎಷ್ಟೋ ಜನರಿಗೆ ಬರ್ತಾ ಇದೆ, ಕಸದ ತೆರಿಗೆ ಅಂತ ಎಲ್ಲದರಲ್ಲೂ ಏರಿಕೆ ಮಾಡಿದ್ದಾರೆ, ಹಾಗಾಗಿ ಬಿಟ್ಟಿ ಭಾಗ್ಯ ಕೊಡಲೇಬಾರದು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿಂದ ಸೌಮ್ಯ ಅನ್ನೋರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ತುಂಬಾ ಉತ್ತಮವಾದಂಥ ಯೋಜನೆ ಅಂತ ಕೂಡ ತಿಳಿಸಿದ್ದಾರೆ. ವೀರೇಶ್ ಅಂತೇಳಿ ಗುಲ್ಬರ್ಗದಿಂದ ಒಬ್ರು ಕರೆ ಮಾಡಿದ್ದಾರೆ. ವೀರೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ವೀರೇಶ್ ಅವರೇ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಸರ್, ಈಗ ನಾನು ಸಾರಿಗೆ ನೌಕರ ಬಗ್ಗೆ ನಾಳೆ ಸ್ಟ್ರೈಕ್ ಬಗ್ಗೆ ಮಾತಾಡಕ್ ಹೊರಟಿದ್ದೆ. ಈಗ 2020ರಿಂದ 2024 ನಮ್ದು ಅರಿಯರ್ಸ್ ಎಲ್ಲ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ವೀರೇಶ್ ಅವರೇ ದಯವಿಟ್ಟು ಕ್ಷಮೆ ಇರಲಿ. ಈಗ ನಾವು ಅಭಿಪ್ರಾಯ ಕೇಳ್ತಾ ಇರೋದು ಯಾವ್ದ್ರ ಬಗ್ಗೆ? ಗೃಹಲಕ್ಷ್ಮಿ ಯೋಜನೆ ಫಲ ನೀಡಿದ್ಯಾ, ಬಡತನ ನಿರ್ಮೂಲನೆ ಆಗಿದ್ಯಾ ಅಂತೇಳಿ. ಯಾಕಂದ್ರೆ ನಿಮ್ದು ಇಂಪಾರ್ಟೆಂಟ್, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಈಗ ನೀವು ಕರೆ ಮಾಡಿದ್ರಲ್ಲ, ಈಗ ಕರೆ ಮಾಡಿರೋ ಉದ್ದೇಶ ಇದು. ಓಕೆ, ನೀವು ಸಾರಿಗೆ ನೌಕರರು, ನೀವು ಪ್ರೊಟೆಸ್ಟನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದೀರಿ, ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಹಲವು ಸಭೆಗಳನ್ನು ಕೂಡ ಮಾಡ್ತಾ ಇದ್ದೀರಿ, ನಾಳೆ ಕೂಡ ಮತ್ತೊಂದು ಸಭೆಗೆ ಮುಂದಾಗಿದ್ದೀರಿ. ನಾಳೆ ಏನಾದ್ರು ಅದು ಫೇಲ್ಯೂರ್ ಆಯಿತು ಅಂದರೆ ನಾಳೆ ರಾತ್ರಿಯಿಂದನೂ ಕೂಡ ನೀವು ಪ್ರೊಟೆಸ್ಟನ್ನು ಮಾಡ್ತೀರಿ. ನಿಮ್ಮ ಬಗ್ಗೆ ನಾವು ಇಡೀ ದಿನ ನಾವು ಮಾಡಿದ್ವಿ. ಇವತ್ತು ಸಂಜೆ 7 ಗಂಟೆಗೂ ಕೂಡ ಮಹಾಭಾರತದಲ್ಲಿ ಅದೇ ವಿಚಾರವನ್ನು ಎತ್ಕೊಂಡು ಡಿಬೇಟನ್ನು ಕೂಡ ಮಾಡಿದ್ವಿ. ಆದರೆ ಈಗ ನಾವು ಮಾಡ್ತಾ ಇರೋದು ಕವರ್ ಸ್ಟೋರಿಯಲ್ಲಿ ಗೃಹಲಕ್ಷ್ಮಿ ಬಗ್ಗೆ. ಓಕೆ, ದಯವಿಟ್ಟು ಕ್ಷಮೆ ಇರಲಿ ವೀರೇಶ್ ಅವರೇ. ಶಿವಕುಮಾರ್ ಅಂತೇಳಿ ಮತ್ತೊಬ್ಬರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಶಿವಕುಮಾರ್ ಅವರೇ, ಗೃಹಲಕ್ಷ್ಮಿ ಯೋಜನೆ ಸಮರ್ಪಕವಾಗಿ ಸಿಗ್ತಾ ಇದೆಯಾ? ಇದು ಬಡತನ ದೂರ ಆಗಿದೆಯಾ ಇದರಿಂದ? ಸರ್, ಇದು ಆಕ್ಚುಲಿ ಗೃಹಲಕ್ಷ್ಮಿ ಏನ್ ಯೋಜನೆ ಅದಲ್ಲ ಸರ್, ಸರ್ಕಾರ ಜಾರಿಗೆ ತಂದ್ ಹಿಡ್ದು ತಮ್ಮ ಇಷ್ಟಕ್ಕೆ ಬಂದಂಗ ಪೇಮೆಂಟ್ ಮಾಡ್ತಾರ ಸರ್. ಅಂದ್ರ ಪ್ರತಿ ತಿಂಗಳು ಹಾಕ್ಬೇಕಂತ ಅವ್ರು ಏನ್ ಭರವಸೆ ಕೊಟ್ಟಿದ್ರು, ಪ್ರತಿ ತಿಂಗಳ ಬರ್ತಾ ಇಲ್ಲ ಸರ್. ಒಂದ್ 2 ತಿಂಗಳ 3 ತಿಂಗಳ ಈ ಟೈಪ್ ಬಿಟ್ಟು ಗ್ಯಾಪ್ ಬಿಟ್ಟು ಹಾಕ್ತಾರಲ್ಲ ಸರ್. ಅದೇ ಒಬ್ಬ ಸರ್ಕಾರಿ ನೌಕರ ಸರ್ಕಾರ ಕಟ್ಟಂತ ಹಣ 1-2 ದಿನ ಲೇಟ್ ಮಾಡಿದ್ರ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರ, ಅವ್ರ ಮೇಲೆ ಕಾನೂನು ಕ್ರಮ ತಗೋತಾರ. ಬಟ್ ಇದಕ್ ಸಂಬಂಧಪಟ್ಟಂತ ಯಾವ ಮಿನಿಸ್ಟರ್, ಅದಕ್ಕೇನು ಗೃಹಲಕ್ಷ್ಮಿ ಸಂಬಂಧ ಮಿನಿಸ್ಟರ್ ಮೇಲೆ ಕ್ರಮ ತಗೋತೀರಾ, ಅಥವಾ ಇಲ್ಲ ಸ್ಕೀಮ್ ಬಂದ್ ಮಾಡ್ತೀರಾ, ಇಲ್ಲ ಡೇಟ್ ಪ್ರಕಾರ ಹಾಕ್ತಾರ, ಅದು ಗೊತ್ತೇ ಆಗ್ತಾ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ರಿ. ತುಂಬ ಜನ ಕರೆ ಮಾಡ್ತಾರೆ. ಹುಮನಾಬಾದಿಂದ ಪಂಡಿತ್ ಬಾಲೂರೆ ಅಂತೇಳಿ ಒಬ್ರು ಕರೆಯಲಿದ್ದಾರೆ. ಪಂಡಿತ್ ಬಾಲೂರೆ ಅವರು ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಬೇಗ. ಸರ್ ನಮಸ್ತೆ ಸರ್. ಸರ್ ತುಂಬಾ ಯೋಜನೆ ತುಂಬಾ ಚೆನ್ನಾಗಿದೆ ಸರ್. ಯೋಜನೆ ಆದ್ರೆ ಇದನ್ನ ಸದುಪಯೋಗ ಚೆನ್ನಾಗಿ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಸದುಪಯೋಗ ಮಾಡ್ಕೊಳ್ಬೇಕು ಸರ್. ಯಾಕಂದ್ರೆ ಯೋಜನೆಗಳು, ಸರ್ಕಾರದ ಎಲ್ಲ ಯೋಜನೆಗಳು ಚೆನ್ನಾಗಿವೆ ಸರ್. ಅದ್ರಾಗ ವಿಶೇಷವಾಗಿ ಮಹಿಳೆಯರಿಗೆ ಇದನ್ನ ಗ್ಯಾರಂಟಿ ಯೋಜನೆ ಕೊಟ್ಟ ಗೃಹಲಕ್ಷ್ಮಿ ಕೆಲವರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ದಯವಿಟ್ಟು ಅದನ್ನ ಸದುಪಯೋಗ ಮಾಡ್ಕೋಬೇಕು. ಆಮೇಲೆ ತಿಂಗಳ ಹಾಕ್ಬೇಕು ಸರ್ ಸರ್ಕಾರದವ್ರು ಏನೇ ಮಾಡ್ಲಿ, ಯಾಕೆ ಪಾಪ ಅವ್ರು ವೇಟ್ ಮಾಡ್ತಾ ಇರ್ತಾರೆ. ಈಗ ಇದರಿಂದ ಪಂಡಿತ್ ಅವರೇ, ಇದರಿಂದ ಬಡತನ ದೂರ ಆಗಿದ್ಯಾ? ಇಲ್ಲ, ಬಡತನ ದೂರ ಆಗ್ಲಿಕ್ಕಿಲ್ಲ ಸರ್. ಇದು ಒಂದು ಸಪ್ಲಿಮೆಂಟ್ ಸರ್. ಇದು ಒಂದು ನ್ಯೂಟ್ರಿಷನ್ ಇದ್ದಂಗೆ, ಅವರಿಗೆ ಒಂದಿಷ್ಟು ಬೂಸ್ಟ್ ಇದ್ದಂಗೆ. ಹೆಣ್ಮಕ್ಳಿಗೆ ಒಂದಿಷ್ಟು ಎಲ್ಲೋ ಪಾಪ ಬಸ್ಸಿನಲ್ಲಿ ಓಡಾಡ್ತಾ ಇದ್ದಾರೆ, ತುಂಬಾ ಖುಷಿ ಪಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಯೋಜನೆ ಇದೆ ಸರ್. ಓಕೆ, ಸರ್. ಥ್ಯಾಂಕ್ ಯು ಪಂಡಿತ್ ಅವರೇ. ಸತ್ಯವರ್ಧನ್ ಅಂತೇಳಿ ಬೆಂಗಳೂರಿಂದ ಮತ್ತೊಬ್ಬರು ಕರೆಯಲಿದ್ದಾರೆ. ಸತ್ಯವರ್ಧನ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಸರ್ ನಮಸ್ಕಾರ. ನಮ್ಮ ರಿಪಬ್ಲಿಕ್ ಕನ್ನಡ ಏನಿದೆ ತುಂಬಾ ಒಳ್ಳೆ ಆಲೋಚನೆ ಕೆಲಸಗಳು ಮಾಡ್ತೈತೆ ಸರ್, ಜನಪರವಾಗಿ. ಒಂದು ಅಭಿನಂದನೆಗಳು ನಿಮ್ಮ ಒಂದು ಚಾನೆಲ್ಗೆ. ಗೃಹಲಕ್ಷ್ಮಿ ಹೋದ ತಿಂಗಳು ಬಂದಿದೆ ನಮ್ಮ ತಾಯಿಗೆ, ಈ ತಿಂಗಳ ಬಂದಿದೇನೋ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಇದು ಜನರಿಗೆ ತುಂಬಾ ಉಪಯುಕ್ತ ಕೆಲಸ ಆಗಿದೆ. ಎಷ್ಟೋ ಜನ ಬಡ ಬಗ್ಗರಿಗೆ ಒಳ್ಳೆ ಕೆಲಸ ಆಗಿದೆ. ಇದೇ ಒಂದು 3 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆ ತಂದಿತ್ತು. ಮಹಿಳೆಯರಿಗೆ ಬಸ್ ಉಚಿತ,
ನಂತರ ಕರೆಂಟು ಉಚಿತ, ನಂತರ ಗೃಹಲಕ್ಷ್ಮಿ ಅಂತ. ಸೊ ಈ ಒಂದು ಯೋಜನೆಯನ್ನ ಮುಂದೆ ಇಟ್ಕೊಂಡು ಚುನಾವಣೆ ಗೆದ್ದಿ ಜನಗಳು ಒಳ್ಳೇದು ಮಾಡ್ತಾ ಇದ್ದಾರೆ. ಇದನ್ನೇ ಈಗ ಬಿಜೆಪಿ ಪಕ್ಷದವರು ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ತುಂಬಾ ಜನ ಅಲ್ಲ, ಕೋಟಿ ಜನರಿಗೆ ಅನುಕೂಲ ಆಗಿದೆ. ರಾಜ್ಯಕ್ಕೆ ಅನುಕೂಲ ಆಗಿದೆಯಾ ಸತ್ಯವರ್ಧನ್ ಅವರೇ? ಹೌದು, ಖಂಡಿತ. ರಾಜ್ಯಕ್ಕೆ ಖಂಡಿತ ಆಗಿದೆ. ಖಂಡಿತವಾಗ್ಲೂ ಸಾಲದ ಹೊರೆ ಜಾಸ್ತಿ ಆಗ್ತಿರೋದು ಗೊತ್ತಿದ್ಯಾ? ಅಲ್ಲ, ಸಾಲದ ಹೊರೆ ಯಾರು ಸಾಲ ಮಾಡಿಲ್ಲ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ, ಎಲ್ಲರೂ ಸಾಲ ಮಾಡಿದ್ದಾರೆ. ಎಲ್ಲಾ ಪಕ್ಷದವರು ಸಾಲ ಮಾಡಿದ್ದಾರೆ, ಪ್ರಧಾನಿ ಮಂತ್ರಿಗಳು ಸಾಲ ಮಾಡಿದ್ದಾರೆ, ರಾಜ್ಯದಲ್ಲೂ ಸಾಲ ಆಗಿದೆ. ಹೇಳಿ. ಸಾಲ ಎಲ್ಲಾ ಪಕ್ಷದವರು, ಯಾವುದೇ ಪಕ್ಷದವರಾದ್ರೂ ಕೂಡ ಸಾಲ ಜಾಸ್ತಿ ಆದ್ರೂ ಪರವಾಗಿಲ್ಲ, ರಾಜ್ಯ ಸಾಲದ ಸುಳಿಯಲ್ಲಿ ಸಿಲುಕಿದ್ರು ಪರವಾಗಿಲ್ಲ. ಆದ್ರೆ ನಿಮಗ್ ಗೊತ್ತಿರ್ಲಿ ನಮ್ಮ ತಲೆ ಮೇಲೆ, ಒಬ್ಬೊಬ್ಬರ ತಲೆ ಮೇಲೆ ಎಷ್ಟೆಷ್ಟು ಸಾಲಗಳಿದೆ ಅಂತೇಳಿ ಅಲ್ವಾ? ಓಕೆ, ಯೋಜನೆಯಿಂದ ತುಂಬಾ ಜನರು ಒಳ್ಳೇದಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ತುಂಬ ಜನ ಮೆಡಿಸಿನ್ ತೊಗೊಂಡಿದ್ದಾರೆ, ಒಬ್ಬರು ಐಸ್ ಕ್ರೀಮ್ ಅಂಗಡಿ ಇಟ್ಕೊಂಡಿದ್ದಾರೆ, ಮನೆ ಬಾಗಿಲು ಮಾಡಿಸ್ಕೊಂಡಿದ್ದಾರೆ, ಮಕ್ಕಳಿಗೆ ಸೈಕಲ್ ಕೊಡ್ಸಿದ್ದಾರೆ ಸ್ಕೂಲ್ಗೆ ಹೋಗೋಕ್ಕೆ ಅಂತೇಳಿ, ತಿಂಗಳು ಗ್ಯಾಸ್ ಸಿಲಿಂಡರ್ ತರಿಸ್ಕೊ, ಒಳ್ಳೇದಾಗಿದೆ, ಇಲ್ಲ ಅಂತಲ್ಲ. ಆದರೆ ಅದು ಸದ್ಬಳಕೆ ಆಗಬೇಕು. ಅದರಿಂದ ರಾಜ್ಯಕ್ಕೂ ಕೂಡ ಒಳ್ಳೇದಾಗಬೇಕು, ರಾಜ್ಯದ ಜನರಿಗೂ ಕೂಡ ಒಳ್ಳೇದಾಗಬೇಕು, ದುರ್ಬಳಕೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸತ್ಯವರ್ಧನ್ ಅವರೇ, ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ರಿ. ಮತ್ತೊಬ್ಬರು ಕರೆಯಲಿದ್ದಾರೆ, ರಘು ಅಂತೇಳಿ ಚಿಂತಾಮಣಿಯಿಂದ ಕರೆ ಮಾಡಿದ್ದಾರೆ. ರಘುವರ ನಮಸ್ಕಾರ. ರಘುವರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಸರ್ ಗುಡ್ಲಿಂಗಪ್ಪ ನಮಸ್ಕಾರ. ಹೇಳಿ ಸರ್, ನಾನು ಯಾದಗಿರಿಯಿಂದ ಮಾತಾಡೋದು. ಅದೇ ಸರ್ ಅದೇ ಗೃಹಲಕ್ಷ್ಮಿ ಬಗ್ಗೆ 2,000 ಏನೋ ಕೊಡ್ತಾರೆ ಸರ್, ಅದು ಕರೆಕ್ಟ್ ಏನೋ ಮುಟ್ತಿಲ್ಲ ಜನರಿಗೆ. ಇನ್ನಾದ್ರೂ ಅದು ಕೆಲವೊಬ್ರು ಬರ್ತದ, ಕೆಲವೊಬ್ರು ಬರ್ತಾ ಇಲ್ಲ. ಆದ್ರೆ 2,000 ಸ್ವಲ್ಪ 4,000 ಕೊಟ್ರೆ ಚಲೋ ಆಯ್ತು ಸರ್. ಅಂದ್ರೆ ಬರ್ತನ ಇದಾಯ್ತು ಸರ್, ನಿರ್ಮೂಲನೆ ಆಗ್ತದೆ. ಓಕೆ, ಹಾಂ ಸರ್. ಥ್ಯಾಂಕ್ ಯು ಗುರುಲಿಂಗಪ್ಪ ಅವರೇ. ಪ್ರತಿಯೊಬ್ಬರು ಕೂಡ ಜನರು ನಮಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಒಳ್ಳೇದಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು ಗೃಹಲಕ್ಷ್ಮಿನೇ ಬರ್ತಾ ಇಲ್ಲ ನಮ್ಮನೆಗೆ ಅಂತ ಹೇಳ್ತಿದ್ದಾರೆ. ಕೆಲವರು ಅದರಿಂದ ಒಂದಷ್ಟು ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ. ರಘು ಅಂತೇಳಿ ಚಿಂತಾಮಣಿ ಅಂತ ಕರೆ ಮಾಡಿದ್ದಾರೆ. ರಘುವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ರಘುವರೇ, ಇದರಿಂದ ಬಡತನ ದೂರ ಆಗಿದ್ಯಾ? 100% ಇಲ್ಲ ಸರ್. ಇವಾಗ ಏನಾಗಿದೆ ಅಂದ್ರೆ, ಈ ಸರ್ಕಾರ, ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಈ ಜನರ ದುಡ್ಡು, ಸರ್ಕಾರದ ದುಡ್ಡು 100 ರೂಪಾಯಿ ದುಡ್ಡು ಅಂದ್ಕೊಳ್ಳಿ, ಅದರಲ್ಲಿ 25 ರೂಪಾಯಿ ಮಾತ್ರ ಜನರಿಗೆ ಕೊಟ್ಟು ಇನ್ನು 75 ರೂಪಾಯಿ ಇವರು ಇವರೆಲ್ಲ ಸೇರಿ ಕಾಂಗ್ರೆಸ್ನವ್ರಿಗೆ ಕೊಳ್ಳೆ ಹೊಡಿತಾ ಇದಾರೆ ಸರ್. ಅಂದ್ರೆ ಬಡತನ ದೂರ ಆಗಿಲ್ಲ? 100% ಆಗಿಲ್ಲ. ಓಕೆ, ಥ್ಯಾಂಕ್ ಯು ರಘುವರೇ. ಕೇಶವ ಮೂರ್ತಿ ಅಂತೇಳಿ ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದರೆ. ಕೇಶವ ಮೂರ್ತಿ ನಮಸ್ಕಾರ. ಕೇಶವ ಮೂರ್ತಿ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ನೋಡಿ, ಯಾರೇ ಒಬ್ರು ಕರೆ ಮಾಡಿದಾಗ ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನೀವು ಮ್ಯೂಟ್ ಮಾಡಲ್ಲ, ನೀವು ಅಲ್ಲಿ ಕೇಳಿಸ್ಕೊಳ್ತಾ ಇರ್ತೀರಿ ಮನೇಲಿ. ಇಲ್ಲಿಂದ ಅಲ್ಲಿಗೆ ತುಂಬ ಸಮಯ ವ್ಯತ್ಯಾಸಗಳಿರುತ್ತೆ, ಡಿಫ್ರೆನ್ಸ್ ಇರುತ್ತೆ. ತುಂಬ ಜನ ಕರೆ ಮಾಡ್ತಿರ್ತಾರೆ ರಾಜ್ಯದ ಮೂಲೆಗಳಿಂದ. ಆದರೆ ನಿಮಗೆ ಕರೆ ಮಾತಾಡುವಂಥ ಅವಕಾಶ ಸಿಗುತ್ತೆ, ಕೆಲವರು ಸಿಗೋದಿಲ್ಲ. ಆ ಅವಕಾಶವನ್ನು ನೀವು ಕೂಡ ಸದ್ಬಳಕೆ ಮಾಡ್ಕೋಬೇಕು. ನಿಮ್ಮ ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾಳೆ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೆಯುತ್ತೆ. ಅದಕ್ಕೋಸ್ಕರ ಭರ್ಜರಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಸಾಧನಾ ಸಮಾವೇಶ ನಡೀತಾ ಇರೋದು. ಆದರೆ ಆರಂಭದಲ್ಲೇ ಒಂದಷ್ಟು ವಿಘ್ನಗಳು ಎದುರಾಗ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡು ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಆರಂಭದಲ್ಲೇ ವಿಘ್ನ. ತುಮಕೂರಿನಲ್ಲಿ ಸಾಲು ಸಾಲು ಪ್ರತಿಭಟನೆಯ ಬಿಸಿ. ನಾಳೆ ತುಮಕೂರಿನಲ್ಲಿ ರಾಜ್ಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ಳೋ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. ಖುದ್ದು ಗೃಹ ಸಚಿವರೇ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿ ಹೊತ್ತಿದ್ದು, ಕಂದಾಯ ಇಲಾಖೆಯಲ್ಲಿ ಗಿನ್ನೀಸ್ ದಾಖಲೆ ಸಾಧಿಸಲು ಹೊರಟಿದ್ದಾರೆ.
ಹೌದು, ರಾಜ್ಯದಲ್ಲಿ ಇಲ್ಲಿವರೆಗೆ 13.5 ಲಕ್ಷ ಜನರಿಗೆ ರಾಜ್ಯ ಸರ್ಕಾರ ಹಕ್ಕುಪತ್ರ ಕೊಟ್ಟಿದ್ದು, ನಾಳೆ ತುಮಕೂರು ಜಿಲ್ಲೆಯಲ್ಲಿ 1,52,000 ಜನರಿಗೆ ಹಕ್ಕುಪತ್ರ ವಿತರಿಸಲಿದೆ. ಇಡೀ ರಾಜ್ಯದಲ್ಲಿ ಈ ವಿಚಾರದಲ್ಲಿ ತುಮಕೂರು ಮೊದಲ ಸ್ಥಾನದಲ್ಲಿರಲಿದ್ದು, ಗಿನ್ನಿಸ್ ದಾಖಲೆ ಸಹ ಸೇರಲಿದೆಯಂತೆ. ಅತ್ತ ರಾಜ್ಯ ಸರ್ಕಾರ 3 ವರ್ಷದ ಸಾಧನೆಯ ಸಂಭ್ರಮದಲ್ಲಿದ್ರೆ, ಇತ್ತ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾಟಕೀಯ ಬೆಳವಣಿಗೆ ನಡೆದಿದೆ. ರಾಜ್ಯ ಸರ್ಕಾರದ ಸಮಾವೇಶ ಖಂಡಿಸಿ ಜಿಲ್ಲೆಯ ವಸತಿ ಮತ್ತು ಭೂರಹಿತ ನಿರಾಶ್ರಿತರು ದಿಢೀರ್ ಧರಣಿ ನಡೆಸಿದ್ರು. ಹೋರಾಟ ನಿರತರ ಮುಖಂಡ ಹಂದ್ರಾಳು ನಾಗಭೂಷಣ್ರನ್ನ ಪೊಲೀಸರು ಬಂಧಿಸಿದ್ದು, ಕೋಳಾಲ ಠಾಣೆ ಎದುರು ಮತ್ತೊಂದು ಸುತ್ತಿನ ಪ್ರತಿಭಟನೆ ನಡೆದಿದೆ. ನೋಡಿ ಸರ್, ಹೆಂಗ್ ಕಿತ್ತಾಡ್ತಾರೆ, ಇಲ್ಲಿ ಬಂದು ನೋಡಿ ಸರ್. ಇಲ್ಲಿ ಇನ್ನು ನಾಳಿನ ಸಮಾವೇಶಕ್ಕೆ ರಾಜಕೀಯ ಪಕ್ಷಗಳ ತೀವ್ರ ವಿರೋಧವೂ ವ್ಯಕ್ತವಾಗಿದೆ. ಬಿಜೆಪಿ ಬಳಿಕ ಇದೀಗ ಕೆಆರ್ಎಸ್ ಪಕ್ಷವು ಇದನ್ನ ಜನವಿರೋಧಿ ಸಮಾವೇಶ ಅಂತ ಟೀಕಿಸಿದೆ. ಈವೆಂಟ್ ಮ್ಯಾನೇಜರ್ಗಳಿಂದ ಆಯೋಜನೆಗೊಂಡ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಪಿಕ್ನಿಕ್ಗೆ ಬರ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾಳೆ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ ಅಧಿಕಾರ ರಾಮಯ್ಯನವರ ಜನರೋಧನಾ ಸಮಾವೇಶ, ಇದು 3 ವರ್ಷದ ಸಾಧನೆ ಅಲ್ಲ. ಕರ್ನಾಟಕದ ರಾಜ್ಯದ ಜನರನ್ನು 3 ವರ್ಷ ರೋಸಿದಂತಹ ಅಧಿಕಾರ ರಾಮಯ್ಯನವರ ಜನರೋಧನಾ ಸಮಾವೇಶ ತುಮಕೂರಿನಲ್ಲಿ. ತುಮಕೂರು ಜಿಲ್ಲೆಯ IAS IPS ಇವೆಂಟ್ ಮ್ಯಾನೇಜರ್ಗಳ ಒಂದು ಉಸ್ತುವಾರಿನಲ್ಲಿ ನೆಪೋಕಿಟ್ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಒಂಟಿ ವೀರನ ಸಾಹಸಗಾಥೆಯ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೀತಾ ಇರತಕ್ಕಂಥದ್ದು. ಒಟ್ಟಾರೆ ಯಾವ ಕಾರಣಕ್ಕಾಗಿ ತುಮಕೂರು ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿ ಸಿದ್ದರಾಮಯ್ಯನವರು ಪಿಕ್ನಿಕ್ಗೋಸ್ಕರ ಇಲ್ಲಿ ಬಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರ ಪಿಕ್ನಿಕ್ ಕಾರ್ಯಕ್ರಮ. ಸಾಲು ಸಾಲು ಪ್ರತಿಭಟನೆ, ವಿರೋಧ ಪಕ್ಷಗಳ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳದ ರಾಜ್ಯ ಸರ್ಕಾರ ಸಮಾವೇಶದ ತಯಾರಿಯಲ್ಲಿ ಮಗ್ನವಾಗಿದೆ. ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿನ ಎಲ್ಲಾ ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ ಅಂದಿರೋ ಪರಮೇಶ್ವರ್, ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಈ ಸಾಧನಾ ಸಮಾವೇಶವೇ ಸಾಕ್ಷಿ ಅಂತಿದ್ದಾರೆ. ಮತ್ತು ರಾಜ್ಯದಲ್ಲಿ ಕೂಡ ನಾವು ಈ 3 ವರ್ಷದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ನಾವೇನ್ ಮಾತು ಕೊಟ್ಟಿದ್ದೆವು ಜನರಿಗೆ, ಪ್ರಣಾಳಿಕೆಯ ಮೂಲಕ ನಾವು ಮಾತು ಕೊಟ್ಟಿದ್ದೆವು, ಇಂತಿಂಥ ಕಾರ್ಯಕ್ರಮ ನಾವು ಮಾಡ್ತೇವೆ. ಆ ಕಾರ್ಯಕ್ರಮವನ್ನ ನಾವು ಎಷ್ಟು ಮಟ್ಟಿಗೆ ಮಾಡಿದ್ದೇವೆ ಅನ್ನೋದನ್ನ ನುಡಿದಂತೆ ನಡೆದಿದ್ದೇವೆ ಅಂತ ಜನರಿಗೆ ಹೇಳ್ಬೇಕು. ಈ ಕಾರ್ಯಕ್ರಮದಲ್ಲಿ ಆ ಕೆಲಸ ಕೂಡ ಆಗುತ್ತೆ. ನಾಳಿನ ಸಮಾವೇಶದಲ್ಲಿ ಸುಮಾರು 2 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದ್ದು, 2,000 ಬಸ್ಗಳನ್ನು ಆಯೋಜಿಸಲಾಗಿದೆ. ಯಾವುದೇ ತೊಂದರೆಯಾಗದಂತೆ ಪೊಲೀಸರು ಬಿಗಿ ಭದ್ರತೆ ಮಾಡಿಕೊಂಡಿದ್ದು, ರಾಜ್ಯ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ರೌಂಡ್ಸ್ ಹಾಕ್ತಿದ್ದಾರೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. 20ನೇ ತಾರೀಕಿನಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ. ಇವತ್ತು ಒಂದು ಮಹತ್ವದ ಸಭೆ ನಡೆಯಿತು. ಆ ಸಭೆ ವಿಫಲ ಆಗಿದೆ. ಆ ಮೂಲಕ ಬಂದ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಸಚಿವರು ಏನು ಹೇಳ್ತಾರೆ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ರಿಪೋರ್ಟ್ ನೋಡ್ಕೊಂಡು ಮೇ 20ರಂದು ಸಾರಿಗೆ ಮುಷ್ಕರ ಫಿಕ್ಸ್. ಸಾರಿಗೆ ಆಯುಕ್ತರೊಂದಿಗಿನ ಸಂಧಾನ ಸಭೆ ವಿಫಲ. ಬಂದ್. ಮೇ 20ರಂದು ರಾಜ್ಯದ ಸಾರಿಗೆ ಬಸ್ಗಳ ಸಂಚಾರ ಸಂಪೂರ್ಣ ಬಂದ್. ಎಸ್, ಈ ಮಾತುಗಳನ್ನು ನಾವು ಹೇಳ್ತಾ ಇರೋದಲ್ಲ. ಬದಲಾಗಿ ಕಾರ್ಮಿಕ ಇಲಾಖೆ ಆಯುಕ್ತರ ಜೊತೆಗೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ನಡೆಸಿರುವಂತಹ ಸಂಧಾನ ಸಭೆ ವಿಫಲವಾದ ಬಳಿಕ ನೌಕರರ ಸಂಘದ ಮುಖಂಡರು ಹೇಳ್ತಿರುವಂತಹ ಮಾತಿದು. ಸರ್ಕಾರದಿಂದ ಬಾಕಿಯಾಗಿರುವಂತಹ 12 ತಿಂಗಳ ಹಿಂಬಾಕಿ ಹಣ 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೇ 20ರಂದು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದೆ.
ಇಂದು ಕಾರ್ಮಿಕ ಇಲಾಖೆಯ ಆಯುಕ್ತ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲವಾಗಿದೆ. ನಾಳೆ ಮಧ್ಯಾಹ್ನದೊಳಗೆ ಸಿಎಂ ಸಿದ್ದರಾಮಯ್ಯ ನಮ್ಮ ಜೊತೆಗೆ ಮಾತನಾಡದಿದ್ದರೆ ಮುಷ್ಕರ ಫಿಕ್ಸ್ ಎಂದಿರುವಂತಹ ಜಂಟಿ ಕ್ರಿಯಾ ಸಮಿತಿ ನಾಳೆ ಸಾಧನಾ ಸಮಾವೇಶದ ವೇಳೆ ತುಮಕೂರಿನಲ್ಲಿ ನಡೆಯಬೇಕಾದಂತಹ ಕಪ್ಪು ಬಟ್ಟೆ ಪ್ರದರ್ಶನದ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಕೊಡಬೇಡ್ರಿ, ನೀವು ಅದನ್ನು ಮೊದಲೇ ಕರೆದು ಮಾತುಕತೆ ಮಾಡಿ ಇತ್ಯರ್ಥ ಮಾಡಿರಿ ಅಂತ ಹೇಳಿದ್ರು ಸಹ ನೀವು ಮಾಡಿಲ್ಲ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ. ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆದಿದೆ 2012ರಲ್ಲಿ. ಅದರಿಂದ ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೀವಿ. ಸಾರಿಗೆ ನೌಕರರ ಸಂಘದ ಮುಖಂಡರೊಂದಿಗೆ ಸಂಧಾನ ಸಭೆ ವಿಫಲವಾದರೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜನರಿಗೆ ಅಭಯ ನೀಡಿದ್ದಾರೆ. ಮುಷ್ಕರ ಇದ್ರೂ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ, ಆ ಕೆಲಸ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಇನ್ನು ಕೆಲವರು ಮುಷ್ಕರದಲ್ಲಿ ಭಾಗಿಯಾಗದಂತೆ ನೋ ಪೇ ನೋ ವರ್ಕ್ ನೋಟಿಸ್ ಹೊರಡಿಸಿರುವಂತಹ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಮುಷ್ಕರದಲ್ಲಿ ಭಾಗಿಯಾಗದಂತೆ ನೌಕರರು ಮುಚ್ಚಳಿಕೆ ಬರೆಸಿದ್ದು ಪ್ಲಾನ್ ಬಿ ಕೂಡ ರೆಡಿ ಇದೆ. ಸರ್ ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದರ್ಶನ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗಲ್ವ ಸರ್ ಅಂತ ಈಗ ಬಸ್ ಬಂದಾಯ್ತು ಅಂದರೆ? ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಅವೆಲ್ಲ ಸಿದ್ಧತೆ ಮಾಡಿಕೊಂಡ್ರಿ ಸರ್ ತಾವಾಗತ್ತೆ? ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದರೂ ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ? ನಮ್ಮ MD ಅವ್ರು ಮಾತಾಡ್ತಾರೆ. ಓಕೆ, ಸಂಜೆ ಇವತ್ತು ಸರ್ ನಾಳೆ ಸರ್ ಏನಾದರೂ? ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಇವರು ಮಾನ್ಯ ಕಾರ್ಮಿಕ ಆಯುಕ್ತರ ಮುಂದೆ ಒಂದು ದಾವೆಯನ್ನು ಸಹ ಹೂಡಿದ್ದಾರೆ. ಇದು ನಡಿಬೇಕಾದ್ರೆ, ಕನ್ಸಿಲಿಯೇಷನ್ ನಡಿಬೇಕಾದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಎಸ್ಮಾವನ್ನು ಜಾರಿಗೆ ಮಾಡಿದ್ದೇವೆ. ಅದೇ ರೀತಿ ನೋ ವರ್ಕ್ ನೋ ಪೇ ಎನ್ನುವಂಥ ಒಂದು ಆದೇಶವನ್ನು ಸಹ ಹೊರಡಿಸಿದ್ದೇವೆ. ಮತ್ತು ಎಲ್ಲ ನೌಕರರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೇವೆ, ಇದರಲ್ಲಿ ಭಾಗಿಯಾಗಬೇಡಿ ಅಂತ. ಸೊ ಆದ್ದರಿಂದ ನಾವು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಮಾಡಿದ್ದೇವೆ. ಇನ್ನು ಬುಧವಾರದಂದು 7 ಸಂಘಟನೆಯ ಜೊತೆಗೆ ಸಪ್ತ ವ್ಯೂಹ ಹೆಣೆಯಲು ರೆಡಿಯಾಗಿದ್ದಂತಹ ಜಂಟಿ ಕ್ರಿಯಾ ಸಮಿತಿಗೆ ಹಿನ್ನಡೆಯಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ ಹೊರಬಂದಿದ್ದು, ನಮ್ಮ ಸಂಘಟನೆಯಲ್ಲಿರುವಂತಹ 45,000 ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ನಾಳೆ ಮಧ್ಯಾಹ್ನದೊಳಗೆ ಸಿಎಂಗೆ ಗಡುವು ಕೊಟ್ಟಿರುವಂತಹ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಎಸ್ಮಾ ಕೈಗಾರಿಕಾ ವಿರೋಧ ಕಾಯ್ದೆ ಉಲ್ಲಂಘನೆ ಮಾಡಿ ಮುಷ್ಕರದಲ್ಲಿ ಭಾಗಿಯಾದರೆ ಕೆಲಸವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿರುವಂತಹ ನೌಕರರು ಅಡ್ಡಕತ್ತರಿಯಲ್ಲಿ ಸಿಲುಕಿದ್ದು ನೌಕರರ ನಡೆ ಕುತೂಹಲವನ್ನು ಹುಟ್ಟಿಸಿದೆ. ಚರಣ್ ಜೊತೆ ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೇರಳಂ ರಾಜಕಾರಣದಲ್ಲಿ ಇಂದಿನಿಂದ ಹೊಸ ಯುಗ ಆರಂಭವಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ VD ಸತೀಶನ್ ನೂತನ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಿದರು. ಘಟಾನುಘಟಿ ನಾಯಕರೇ ಸತೀಶನ್ ಪದಗ್ರಹಣಕ್ಕೆ ಸಾಕ್ಷಿಯಾದರು. ಸತೀಶನ್ ಸಂಪುಟದಲ್ಲಿ 20 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರೆ ಕರ್ನಾಟಕದ ಜೋಡೆತ್ತು DK ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಮಿಂಚಿದರು. ಕೇರಳಂನಲ್ಲಿ ಇಂದಿನಿಂದ ಕಾಂಗ್ರೆಸ್ ದರ್ಬಾರ್. 13ನೇ ಮುಖ್ಯಮಂತ್ರಿಯಾಗಿ ಸತೀಶನ್ ಪದಗ್ರಹಣ. ದಶಕದ ಬಳಿಕ ಕೇರಳಂ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿಯೇ ಬೀಸಿದೆ. ಒಂದು ಕಾಲದಲ್ಲಿ ಎಡಪಂಥದ ಭದ್ರಕೋಟೆ ಎಂದೇ ಕರೆಸಿಕೊಂಡಿದ್ದ ಕೇರಳಂನಲ್ಲೀಗ ಕಾಂಗ್ರೆಸ್ ನೇತೃತ್ವದ UDF ಇಂದಿನಿಂದ ಅಧಿಕೃತವಾಗಿ ದರ್ಬಾರ್ ಶುರು ಮಾಡಿದೆ. ಸಹಸ್ರಾರು ಜನರ ಬೆಂಬಲದೊಂದಿಗೆ VD ಸತೀಶನ್ ಕೇರಳಂನ 13ನೇ ನೂತನ ಮುಖ್ಯಮಂತ್ರಿಯಾಗಿ ಸಿಂಹಾಸನವೇರಿದ್ರು. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದು, ದೇವರ ಹೆಸರಲ್ಲಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. വടശ്ശേരി ദാമോദര മേനോൻ സതീശൻ എന്ന ഞാൻ നിയമം വഴി സ്ഥാപിതമായ ഭാരതത്തിൻ്റെ ഭരണഘടനയോട് നിർവ്യാജമായ വിശ്വസ്തതയും കൂറും പുലർത്തുമെന്നും ഞാൻ ഭാരതത്തിൻ്റെ പരമാധികാരവും അഖണ്ഡതയും നിലനിർത്തുമെന്നും
ഞാൻ കേരള സംസ്ഥാനത്തെ മുഖ്യമന്ത്രി എന്ന നിലയിലുള്ള എൻ്റെ കർത്തവ്യങ്ങൾ ವಿಶ್ವಸ್ತತೆಯೋಡುಂ ಮನಸಾಕ್ಷಿಯೇ ಮುನ್ನಿರ್ತಿಯೂ ನಿರ್ವಹಿಸುಮೆന്നും ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಅದ್ಧೂರಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಿತು. ಇದು ಕೇವಲ ಪದಗ್ರಹಣ ಕಾರ್ಯಕ್ರಮವೋ ಅಥವಾ ರಾಜಕೀಯ ಸಮಾರಂಭವೋ ಆಗಿರಲಿಲ್ಲ. ಬದಲಿಗೆ ಅದು ಒಂದು ಶಕ್ತಿಯ ಪ್ರದರ್ಶನವಾಗಿತ್ತು. ಸಾವಿರಾರು ಕಾರ್ಯಕರ್ತರ ಘೋಷಣೆ, ಎಲ್ಲೆಲ್ಲೂ ಕಾಂಗ್ರೆಸ್ ಧ್ವಜಗಳ ಹಾರಾಟ, ಬದಲಾವಣೆ ಬೇಕೇ ಬೇಕು ಎಂಬ ಕೂಗು, ಇವೆಲ್ಲವೂ ಕೇರಳಂ ರಾಜಕೀಯ ಚಿತ್ರಣವೇ ಬದಲಾಗ್ತಿದೆ ಎಂಬ ಸಂದೇಶ ಸಾರಿದ್ವು. ಘಟಾನುಘಟಿಗಳ ಮಧ್ಯೆ ಸತೀಶನ್ಗೆ ಪಟ್ಟಾಭಿಷೇಕ. ವಿಡಿ ಸತೀಶನ್ ಪದಗ್ರಹಣಕ್ಕೆ ಕಾಂಗ್ರೆಸ್ನ ರಾಜಕೀಯ ದಿಗ್ಗಜರು, ವಿವಿಧ ರಾಜ್ಯಗಳ ನಾಯಕರು, ಸಿನಿಮಾ ನಟರು ಸಾಕ್ಷಿಯಾದರು. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಅನೇಕ ಘಟಾನುಘಟಿಗಳು ಭಾಗಿಯಾಗಿದ್ರು. ಅಚ್ಚರಿ ಅಂದ್ರೆ ಕೇರಳಂ ಮಾಜಿ ಸಿಎಂ ಪಿಣರಾಯಿ ವಿಜಯನ್, ಕೇರಳಂ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸತೀಶನ್ ಪದಗ್ರಹಣದಲ್ಲಿ ಕರ್ನಾಟಕದ ಜೋಡೆತ್ತು. ಕೇರಳಂನಲ್ಲಿ ಕಾಂಗ್ರೆಸ್ ಮೈತ್ರಿಪರ ಪ್ರಚಾರ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕೈ ಬೀಸುತ್ತಾ ಪದಗ್ರಹಣ ವೇದಿಕೆಗೆ ಬಂದ ಡಿಕೆಶಿಗೆ ಅಭಿಮಾನಿಗಳು ಡಿಕೆ ಡಿಕೆ ಅಂತ ಘೋಷಣೆ ಕೂಗಿದ್ರು. ಕರ್ನಾಟಕ ನಾಯಕತ್ವ ಕದನ ಹೊತ್ತಲ್ಲೇ ರಾಹುಲ್ ಪ್ರಿಯಾಂಕಾ ಗಾಂಧಿ ಎದುರು ಡಿಕೆಶಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ಕೇರಳಂ ಮಹಿಳೆಯರಿಗೆ ವಿಡಿ ಸತೀಶನ್ ಬಂಪರ್. ಇನ್ನು ಕೇರಳ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ವಿಡಿ ಸತೀಶನ್ ಬಂಪರ್ ಗಿಫ್ಟ್ ಕೊಟ್ಟರು. ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಸರ್ಕಾರ ತನ್ನ 2 ಪ್ರಮುಖ ಚುನಾವಣಾ ಭರವಸೆಗಳನ್ನು ಈಡೇರಿಸಿದೆ. ಜೂನ್ 15ರಿಂದ ಮಹಿಳೆಯರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ, ಜೊತೆಗೆ ಆಶಾ ಕಾರ್ಯಕರ್ತೆಯರ ಗೌರವಧನ 3,000 ಹೆಚ್ಚಿಸಿದೆ. First of all, the free journey of women in the KSRTC buses. It will be implemented from June 15th onwards, 15th June onwards. The first cabinet, we have decided to increase 3,000 rupees per month to all the ASHA workers as honorarium. 2023ರಲ್ಲಿ ಕಾರ್ಯಕರ್ತರ ಮೇಲೆ ದಾಳಿ, ಎಸ್ಐಟಿ ರಚನೆ. ಮಾಜಿ ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದ 2023ರ ನವ ಕೇರಳ ಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಾಳಿಯಾಗಿತ್ತು. ಹೀಗಾಗಿ ಎಡಪಂಥೀಯ ಅವಧಿಯಲ್ಲಿ ನಡೆದ ದಾಳಿ ಬಗ್ಗೆ ತನಿಖೆ ನಡೆಸೋದಕ್ಕೆ ಸತೀಶನ್ ಎಸ್ಐಟಿ ರಚಿಸಿದ್ದಾರೆ. ರವಿ ಮೇಳೆಹಳ್ಳಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇರಳಂನಲ್ಲಿ ನೂತನ ಸಿಎಂನ ಪಟ್ಟಾಭಿಷೇಕ ಮುಗಿಯುತ್ತಿದ್ದಂತೆ ಈಗ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಹಳ ದಿನಗಳ ಬಳಿಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ರಾಹುಲ್ ಭೇಟಿಯ ಭಾಗ್ಯ ಸಿಕ್ಕಿದ್ದು ಅಧಿಕಾರ ಹಸ್ತಾಂತರ ಗುದ್ದಾಟಕ್ಕೆ ಮತ್ತೆ ರಕ್ಕೆ ಪುಕ್ಕಗಳು ಬೆಳೆದಿವೆ. ಕೇರಳಂನಲ್ಲಿ ಕರ್ನಾಟಕ ಸಿಎಂ ಪಟ್ಟದಾಟ, ರಾಜ್ಯದ ಕುರ್ಚಿ ಕದನಕ್ಕೆ ಯಾವಾಗ ಕ್ಲೈಮ್ಯಾಕ್ಸ್? ಪಕ್ಕದ ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿಯ ಪಟ್ಟಾಭಿಷೇಕ ಅದ್ಧೂರಿಯಾಗಿ ನಡೆದಿದೆ. ತಿರುವನಂತಪುರದಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ರಾಹುಲ್, ಪ್ರಿಯಾಂಕಾ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ದಂಡೆ ಹಾಜರಿತ್ತು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಸಹ ಲಘು ಬಗೆಯಿಂದ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕೊನೆಗೂ ಡಿಕೆಶಿಗೆ ರಾಹುಲ್ ಮುಖದರ್ಶನದ ಭಾಗ್ಯ ಒಲಿದಿದೆ. ಅದರಲ್ಲೂ ವೇದಿಕೆ ಮೇಲೆ ಡಿಕೆ ಎಂಟ್ರಿ ಆಗ್ತಿದ್ದಂತೆ ಎದ್ದ ಡಿಕೆ ಘೋಷಣೆ ಡಿಸಿಎಂ ಮುಖದಲ್ಲಿ ತುಸು ಹೆಚ್ಚೆ ಮಂದಹಾಸಕ್ಕೆ ಕಾರಣವಾಗಿತ್ತು.
ಒಂದೇ ವೇದಿಕೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕಾಣಿಸಿಕೊಳ್ತಿದ್ದಂತೆ ಕರ್ನಾಟಕ ಕಾಂಗ್ರೆಸ್ ಪಾಳೆಯದಲ್ಲಿ ಕರೆಂಟ್ ಪಾಸ್ ಮಾಡಿದೆ. ಅದರಲ್ಲೂ ರಾಹುಲ್ ಮತ್ತು ಸಿದ್ದರಾಮಯ್ಯ ಗುಸುಗುಸು ತೆರೆಮರೆಗೆ ಸರಿದಿದ್ದ ಅಧಿಕಾರ ಹಸ್ತಾಂತರ ಮತ್ತು ಸಂಪುಟ ಪುನರ್ರಚನೆಗೆ ಸದ್ದನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಇಂದು ರಾತ್ರಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೊರಟಿದ್ದು, ದೆಹಲಿ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದ್ದ ಶಾಸಕರು, ಸಚಿವರಿಗೆ ನಿರಾಸೆ ತಂದಿದೆ. ಆದರೆ ರಾಹುಲ್ ಬದಲು ಕೆಸಿ ವೇಣುಗೋಪಾಲ್ ಭೇಟಿಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮನಸ್ಸು ಬದಲಿಸಿದ್ದಾರೆ. ಇನ್ನು ಮೇ 24ರಂದು ರಾಹುಲ್ ಮತ್ತೆ ದೆಹಲಿಗೆ ಬರಲಿದ್ದು, ಮೇ 25ರ ಬಳಿಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ರನ್ನ ದೆಹಲಿಗೆ ಕರೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ನಡುವೆ ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಡಿಕೆಶಿ ಸಿಎಂ ಆಗೋದೇನು ದೊಡ್ಡ ವಿಚಾರವೇ ಅಲ್ಲ ಎಂದು ಪರೋಕ್ಷವಾಗಿ ಡಿಕೆ ಸುರೇಶ್ ಹೇಳಿಕೊಂಡಿದ್ದಾರೆ. ಎಲ್ಲ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನು ಈಡೇರಿಸುವಂಥ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ವಿಶ್ವಾಸ ನಮಗಿದೆ. ರಾಜಕೀಯ ಭವಿಷ್ಯದಲ್ಲಿ ನಿಸ್ಸೀಮರಾದ ಮಾಜಿ ಸಚಿವ ರಾಜಣ್ಣ ಮತ್ತೊಂದು ಗುಂಡು ಹೊಡೆದಿದ್ದಾರೆ. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆಶಿ ಕೇರಳದಲ್ಲೇ ಇದ್ದು ಏನಾದರೂ ಒಂದು ಇತ್ಯರ್ಥ ಆಗಬಹುದು ಅಂದಿದ್ದಾರೆ. ಆದರೆ ಇಷ್ಟು ದಿನ ಪಂಚರಾಜ್ಯ ಚುನಾವಣೆ ಅಂತಿದ್ದ ಹೈಕಮಾಂಡ್ ಇನ್ಮುಂದೆ ರಾಜ್ಯಸಭೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬ್ಯುಸಿಯಾಗಲಿದ್ದು, ಡಿಕೆಶಿ ಕಾಯುವಿಕೆಗೆ ಗಡಿಯೇ ಇಲ್ವಾ ಅವರ ಅಭಿಮಾನಿಗಳಿಗೆ ಚಿಂತೆಯಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಿಷ್ಟು ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH